ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಜಸ್ಟ್ ಒಂದು ಪುಡ್ಡಿಂಗ್ ಅನ್ನ ಅಂದ್ರೆ ಅರೇಬಿಕ್ ಸ್ಪೆಷಲ್ ಫುಡ್. ಇದು ತುಂಬಾನೇ ಟೇಸ್ಟ್ ಇದೆ ಫ್ರೆಂಡ್ಸ್. ಇದನ್ನು ತಿಂದ್ರೆ ಇನ್ನೊಮ್ಮೆ ತಿನ್ಬೇಕು ಅನಿಸುವಂತ ಒಂದು ಟೇಸ್ಟಿ ಆದ ಒಂದು ಪುಡ್ಡಿಂಗ್. ಇದಕ್ಕೆ ಹೇಳೋದು ಕುನಾಫಾ ಪುಡ್ಡಿಂಗ್ ಅಂತ. ಅದು ಹೇಗ್ ಮಾಡೋದಂತ ನೋಡೋಣ. 1 ಗ್ಲಾಸ್ ಮಿಲ್ಕ್ ತಗೊಂಡಿದ್ದೇನೆ ಇಲ್ಲಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್. ಅದು ಇಲ್ಲ ಅಂದ್ರೆ ನಿಮ್ಗೆ ಕಾರ್ನ್ ಫ್ಲೋರ್ ಅಂದ್ರೆ ಜೋಳದ ಹುಡಿ ಕೂಡ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಿಕ್ ಆಗುವವರೆಗೆ ನಮ್ಗೆ ಗ್ಯಾಸ್ ಸ್ಟವ್ ನಲ್ಲಿ ಇದನ್ನು ಬೇಯಿಸಿ ತೆಗಿಬೇಕು. ಓಕೆ, ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಅನ್ನು ಇದಕ್ಕೆ ಆಡ್ ಮಾಡಿಕೊಡ್ಬೇಕು. ಒಂದು ಟೇಬಲ್ ಸ್ಪೂನ್ ಬಟರ್ ಅನ್ನ ತಗೊಂಡಿದ್ದೀನಿ. ಬಟರ್ ಇಲ್ಲ ಅಂದ್ರೆ ಗೀನು ಆಗುತ್ತೆ. ಓಕೆ, ಆಮೇಲೆ ಸೇಮಿಗೆಯನ್ನು ತಗೊಂಡಿದ್ದೀನಿ. ಸೇಮಿಗೆಯನ್ನು ಚೆನ್ನಾಗಿ ಇದಕ್ಕೆ ಫ್ರೈ ಮಾಡಿ ಕೊಡ್ಬೇಕು. ಈ ತರ ಫ್ರೈ ಮಾಡಿ ಫೈನಲಿ ಕನ್ಸಿಸ್ಟೆನ್ಸಿ ಅಲ್ಲಿ ಬ್ರೌನ್ ಕಲರ್ ಅಲ್ಲಿ ಸಿಗುತ್ತೆ. ಆ ನಂತರ ಇದನ್ನು ಫ್ಲೇಮ್ ಆಫ್ ಮಾಡಿ ನಂತರ ತಣ್ಣಗಾಗೋಕೆ ಇಡೀರಿ. ಓಕೆ, ಇನ್ನು ನಮ್ಗೆ ರೆಡಿ ಮಾಡ್ಬೇಕಾದದ್ದು ವಿಪ್ಪಿಂಗ್ ಕ್ರೀಮ್. ಇಲ್ಲಿ ನಾನು ತಗೊಂಡಿರೋದು 100 ಗ್ರಾಮ್ ವಿಪ್ಪಿಂಗ್ ಕ್ರೀಮ್. ಇದರ ಅಡಿಭಾಗದಲ್ಲಿ ನಾನು ಐಸ್ ಕ್ಯೂಬ್ಸ್ ಅನ್ನು ಇಟ್ಟಿದ್ದೇನೆ. ಆಮೇಲೆ 2 ಕಪ್ ನಷ್ಟು ನಾಳೆ ಶುಗರ್ ಪೌಡರ್ ಅನ್ನ ಹಾಕ್ತಿದ್ದೀನಿ. ಪುಡ್ಡಿಂಗ್ ಗೆ ಶುಗರ್ ತುಂಬಾನೇ ಜಾಸ್ತಿ, ಅದಕ್ಕೋಸ್ಕರ ವಿಪ್ಪಿಂಗ್ ಕ್ರೀಮ್ ತಿಕ್ಕ ಆಗುವವರೆಗೆ ನಾವು ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗಿಬೇಕು. ನಂತರ ಒಂದು ಗ್ಲಾಸ್ ಜಾರ್ ಅನ್ನು ತೆಗೆದು ಪ್ರಿಪೇರ್ ಮಾಡಿಟ್ಟಂತಹ ಸೇಮಿಗೆಯನ್ನು ಸ್ಪ್ರೆಡ್ ಮಾಡಿ ಕೊಡ್ಬೇಕು. ಆ ನಂತರ ಫಸ್ಟ್ ಸ್ಟೆಪ್ ಅಲ್ಲಿ ಪ್ರಿಪೇರ್ ಮಾಡಿದಂತ ಕಸ್ಟರ್ಡ್ ಪೌಡರ್ ಮಿಲ್ಕ್ ಅನ್ನ ನಾವು ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡಿ ಕೊಡುವ. ನಂತರ ವಿಪ್ಪಿಂಗ್ ಕ್ರೀಮ್ ಅನ್ನ ಹಾಕಿ ಕೊಡ್ಬೇಕು. ಇದ್ರ ಮೇಲ್ಗಡೆ ಇದನ್ನು ಫುಲ್ ಎಲ್ಲ ಅರೌಂಡ್ ಸ್ಪ್ರೆಡ್ ಮಾಡಿದ ನಂತರ ಇದ್ರ ಮೇಲ್ಗಡೆ ಇನ್ನು ಪ್ರಿಪೇರ್ ಮಾಡಿದ ಸೇವಿಗೆಯನ್ನು ಸ್ಪ್ರೆಡ್ ಮಾಡಿ ಕೊಡ್ಬೇಕು. ಓಕೆ, ಸ್ವಲ್ಪ ಸ್ಮೂತ್ ಆಗಿ ಇದನ್ನು ಪ್ರೆಸ್ ಮಾಡಿ ಕೊಡ್ಬೇಕು ಲೈಟ್ ಅಲ್ಲಿ. ಓಕೆ, ತುಂಬಾನೇ ಹಾರ್ಡ್ ಅಲ್ಲಿ ಪ್ರೆಸ್ ಮಾಡಕ್ ಹೋಗ್ಬೇಡಿ. ಲೈಟ್ ಅಲ್ಲಿ ಪ್ರೆಸ್ ಮಾಡಿ ಅದನ್ನು ಸೆಟ್ ಆಗೋ ತನಕ ಪ್ರೆಸ್ ಮಾಡಬೇಕು. ನಂತರ ಇದ್ರ ಮೇಲ್ಗಡೆ ಶುಗರ್ ಪೌಡರ್ ಅನ್ನು ಸ್ವಲ್ಪ ಈಗ ಸ್ಪ್ರೆಡ್ ಮಾಡಿ ಹಾಕೊಡಿ. ಓಕೆ, ನಂತರ ಇದನ್ನು 4 to 8 ಅವರ್ಸ್ ತನಕ ಫ್ರಿಜ್ ನಲ್ಲಿ ಸೆಟ್ ಆಗೋಕೆ ಇಡ್ಬೇಕು. ಓಕೆ, 4 ಅವರ್ಸ್ ಸಾಕು. ನಾನು ಇವಾಗ 4 ಅವರ್ಸ್ ಅಲ್ಲಿ ತಗೊಳ್ತಿದ್ದೇನೆ. ನೋಡಿ ಇವಾಗ ಪುಡ್ಡಿಂಗ್ ಹೇಗೆ ಆಗಿದೆ ಅಂತ. ಇದೊಂಥರ ತುಂಬಾನೇ ಟೇಸ್ಟ್ ಅಂದ್ರೆ ಇಲ್ಲಿ ತುಂಬಾನೇ ಜೀವ ಬಿಟ್ಟು ತಿಂತಾರೆ. ಅರೇಬಿಕ್ ಸ್ಪೆಷಲ್ ಅಂತಾನೆ ಹೇಳ್ಬಹುದು. ದುಬೈ ಅಂಡ್ ಅಬುದಾಬಿಯಲ್ಲಿ ತುಂಬಾನೇ ಫೇಮಸ್ ಈ ಒಂದು ಪುಡ್ಡಿಂಗ್. ಓಕೆ, ಎಲ್ರು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಎಲ್ಲ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಸಿ ಯು ಅಗೈನ್.